ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದು ಸ್ವಾತಂತ್ರ್ಯೋತ್ಸವ ದಿನ. ಇದು ನಮಗೆ ರಾಷ್ಟ್ರೀಯ ಹಬ್ಬ. ಯಾವುದೇ ಜಾತಿ ಧರ್ಮ ಭೇದ ಇರಲಾರ್ದಂಗೆ, ಯಾವುದೇ ಹಬ್ಬಕ್ಕಿಂತ ಕಡಿಮೆ ಇರಲಾರ್ದಂಗೆ ಭಾಳ ವಿಜೃಂಭಣೆಯಿಂದ ನಮ್ಮ ತಾಲೂಕು ಪಂಚಾಯತ್ ಕಚೇರಿಯಲ್ಲಿ ಇದನ್ನು ಆಚರಿಸ್ತಾ ಇದ್ದೀವಿ. ಸ್ವಾತಂತ್ರ್ಯೋತ್ಸವಕ್ಕಿಂತ ಮುಂಚೆ ನಮ್ಮಲ್ಲಿ ಏನೇನು ಇರ್ತಿತ್ತು ಅಂತಂದರೆ, ನಮಗೆ ಬ್ರಿಟಿಷರು ಭಾರತವನ್ನು ಕೊಡಬೇಕಾದ್ರೆ ಭಾಳ ಅವಿಕಸಿತ ಭಾರತವನ್ನು ಕೊಟ್ಟಿದ್ದರು. ಬಡತನ ಇರುವಂಥ ಭಾರತವನ್ನು ನಮ್ಗೆ ಕೊಟ್ಟಿದ್ದರು. ಸುಮಾರು ಲಿಟ್ರಸಿ ರೇಟು 12% ಇದ್ದಂಥ ಭಾರತವನ್ನು ನಮ್ಗೆ ಕೊಟ್ಟಿದ್ದರು. ಅದಾದಮೇಲೆ ಡಿಇಂಡಸ್ಟ್ರಿಯಲೈಸೇಷನ್ ಅಂತ ಕರೀತಾರೆ. ಆ ಥರ ಇಂಡಸ್ಟ್ರಿ ಇರಲಾರ್ದಂಥ ಎಲ್ಲ ತೆಗೆದ ಭಾರತವನ್ನು ನಮ್ಗೆ ಕೊಟ್ಟಿದ್ದರು. ಆದರೆ ಭಾರತ 75 ವರ್ಷಗಳಲ್ಲಿ ಭಾಳ ದೊಡ್ಡ ಮಟ್ಟದ ಪ್ರಗತಿಯನ್ನು ಸಾಧಿಸಿದೆ. ಇವತ್ತು ಬಡತನ ಅವಾಗ ಸುಮಾರು 80% ಇದ್ದಂಥ ಬಡತನ ರೇಖೆಯನ್ನು ನಾವು ಇವತ್ತು ರಂಗರಾಜನ್ ಕಮಿಟಿ ಪ್ರಕಾರ 27%ಗೆ ತಗೊಂಬಂದು ನಿಲ್ಲಿಸಿದ್ದೀವಿ ನಾವು. ಆಮೇಲೆ 12% ಇದ್ದಂಥ ಲಿಟ್ರಸಿ ರೇಟ್ನ ಇವತ್ತು 75% ತೊಗೊಂಬಂದೀವಿ. ನಮ್ಮದು GDP ಅವಾಗಿಂದು 12.79 ಲಕ್ಷ ಕೋಟಿ ರೂಪಾಯಿಗಳಿದ್ದರೆ ಇವತ್ತು ಸುಮಾರು 180 ಲಕ್ಷ ಕೋಟಿ ರೂಪಾಯಿಗಳಿಗೆ ತಂದು ನಿಲ್ಲಿಸಿದ್ದೀವಿ. ಇಷ್ಟು ಭಾಳ ದೊಡ್ಡ ಡೆವಲಪ್ಮೆಂಟನ್ನು ನಾವು ಸ್ವಾತಂತ್ರ್ಯ ಆದಮೇಲೆ ದಕ್ಸ್ಕೊಂಡಿದ್ದೀವಿ. ಆಮೇಲೆ ಸ್ವಾತಂತ್ರ್ಯ ಟೈಮ್ನಾಗಿಂದ ನಾವು ಏನಾದರೂ ಕಲಿತು ಈಗಿನ ಭಾರತನ ನಾವು ಅಸ್ಯೂಮ್ ಮಾಡಿದ್ವಿ ಅಂತಂದರೆ, ಈಗ ಭಾರತ ಏನು ದೊಡ್ಡ ಕ್ರಾಂತಿ ಮಾಡಿದಂಥ ದೇಶ ಅಲ್ಲ. ಅಂದರೆ ಕಣ್ಣು ಕೋರೈಸುವಂಥ ರಷ್ಯಾ ಕ್ರಾಂತಿ ಇರ್ಬೋದು, ಚೈನಾ ಕ್ರಾಂತಿ ಇರ್ಬೋದು, ಅಮೇರಿಕನ್ ಕ್ರಾಂತಿ ಇರ್ಬೋದು, ಫ್ರಾನ್ಸ್ ಕ್ರಾಂತಿ ಇರ್ಬೋದು. ಆ ಥರ ದೊಡ್ಡ ಕ್ರಾಂತಿಗಳನ್ನು ಮಾಡಿಲ್ಲ. ಬಟ್ ಬಹುದೊಡ್ಡ ಚಳವಳಿಯನ್ನು ಹುಟ್ಟಾಕಿದ್ವಿ ನಾವು. ಭಾಳ ಶಾಂತಿಯುತವಾದ ಹೋರಾಟವನ್ನು ನಾವು ಮಾಡಿದ್ವಿ. ಆಮೇಲೆ ನಮ್ಮ ದೇಶದೊಳಗಡೆ ಈಗ ಕ್ರಾಂತಿನ ಪಡೆದಂಥ ದೇಶಗಳು ಇವತ್ತು ಎಂಥ ಸಮಸ್ಯೆ ಒಳಗೆ ಒಡ್ಡೆವಂತ ನಾವು ನೋಡ್ಬೋದು. ಬಟ್ ನಾವು ಶಾಂತಿಯುತವಾಗಿ ಚಳುವಳಿಯನ್ನು ಒಂದು ಮೂಮೆಂಟ್ ಥರ ಕ್ರಿಯೇಟ್ ಮಾಡಿದ್ರಿಂದ ನಮ್ದು ಇವತ್ತು ಶಾಂತಿಯುತವಾಗಿ ಭಾರತ ದೇಶ GDPಯಲ್ಲಿ 3ನೇ ಸ್ಥಾನಕ್ಕೆ ಬಂದು ನಿಂತಿದೆ ಅಂತಂದರೆ ಈ ಸ್ವಾತಂತ್ರ್ಯೋತ್ಸವದ ಕೊಡುಗೆ ಭಾಳ ಅಪಾರ ಇದೆ. ಯಾಕಂದರೆ ಜನರನ್ನ ಅಷ್ಟು ಶಿಸ್ತಿನಿಂದ ಸ್ವಾತಂತ್ರ್ಯೋತ್ಸವಕ್ಕೆ ಮುನ್ನುಗ್ಗಿ ಅದನ್ನೆಲ್ಲ ವ್ಯಾಲ್ಯೂಸ್ನೆಲ್ಲ ಇನ್ಸ್ಟಿಲ್ ಮಾಡಿ ಅದಾದಮೇಲೆ ಸ್ವಾತಂತ್ರ್ಯನ ನಾವು ದಕ್ಸ್ಕೊಂಡದ್ದು ಭಾಳ ದೊಡ್ಡ ಅಭೂತಪೂರ್ವ ಯಶಸ್ಸದು. ಅದಾದಮೇಲೆ ಸ್ವಾತಂತ್ರ್ಯೋತ್ಸವದಿಂದ ನಾವು ಏನು ಕಲಿಬೋದು ಅಂದರೆ, ಸ್ವಾತಂತ್ರ್ಯೋತ್ಸವ ದಿನ ಪ್ರತಿ ವರ್ಷ ನಾವು ಆಚರಣೆ ಮಾಡ್ತೀವಿ. ಸ್ವಾತಂತ್ರ್ಯೋತ್ಸವ ಗಾಂಧಿಯವ್ರನ್ನ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಬಾಲಗಂಗಾಧರ್ ತಿಲಕ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ನೆನೆಸ್ಕೋತೀವಿ. ಅದಾದಮೇಲೆ ಕೈ ಬಿಟ್ಬಿಡ್ತೀವಿ. ಬಟ್ ಏನಂತಂದರೆ ಅದರೊಳಗಿರೋ ವ್ಯಾಲ್ಯೂಸ್ನ ನಾವು ಏನು ಕಲ್ಕೋಬೇಕಂತಂದರೆ, ಭಾಳ ಅಶಾಂತಿನೆಲ್ಲ ಕೈಬಿಟ್ಟು ಶಾಂತಿಯುತ ಮಾರ್ಗದಿಂದಲೇ ನಮ್ಮೆಲ್ಲ ಕೆಲಸಗಳನ್ನು ಮಾಡ್ಬೋದು ಅಂತ ನಾವು ಕಲಿಬೋದು. ಅಂದರೆ ನಾವು ಚರ್ಚೆಗಳನ್ನು ಮಾಡಿ, ಸಂವಾದಗಳನ್ನು ಮಾಡಿ ನಮ್ಮ ಕೆಲಸಗಳನ್ನು ಮಾಡ್ಕೋಬೋದು ಅಂಥೇಳಿ ನಾವು ಸ್ವಾತಂತ್ರ್ಯೋತ್ಸವ ಚಳವಳಿಯಿಂದ ಕಲಿಬೋದು. ಆಮೇಲೆ ಮಾದರಿ ನಾಯಕತ್ವ ಗುಣ, ಒಂದು ರಿಯಲ್ ಲೀಡರ್ಶಿಪ್ ಅಂತ ಏನಿರ್ತದೆ ಅದನ್ನು ನಾವು ಯಾವುದೇ ಹುದ್ದೆಯಿಂದ ಬರೋಂಗಿಲ್ಲ, ಅದು ಬೈ ಕ್ವಾಲಿಟಿಯಿಂದ ಬರ್ತದೆ ಅಂತ ತೋರಿಸ್ಕೊಟ್ಟವ್ರು ಗಾಂಧಿ. ಯಾಕಂದರೆ ಗಾಂಧಿ ಏನು ಪ್ರೈಮ್ ಮಿನಿಸ್ಟರ್ ಇದ್ದಿಲ್ಲ, ಪ್ರೆಸಿಡೆಂಟ್ ಇದ್ದಿಲ್ಲ, ಆದರೂ ಕೂಡ ಅವ್ರ ಮಾದರಿ ನಾಯಕತ್ವ ಇವತ್ತು ಅವ್ರನ್ನ ರಾಷ್ಟ್ರಪಿತನನ್ನಾಗಿ ಮಾಡಿದೆ. ಹಾಗಾಗಿ ನಾಯಕತ್ವ ಗುಣಗಳನ್ನು ನಾವು ಬೆಳೆಸ್ಕೋಬೇಕು. ಅದರಿಂದನೇ ನಮಗೆ ಒಂದು ಪಾಠ ಸಿಗ್ತದಂತೆ ನಾವು ಸ್ವಾತಂತ್ರ್ಯ ಚಳವಳಿಯಿಂದ ಕಲಿಬೋದು. ಅದಾದಮೇಲೆ ಸ್ವಾವಲಂಬಿ ಜೀವನ ಮಾಡೋದು, ಸೆಲ್ಫ್ ರಿಲಯಂಟ್ ಇಂಡಿಯಾ ಅಂಥೇಳಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಯಾವಾಗಲೂ ಹೇಳ್ತಿರ್ತಾರೆ. ಆ ಥರ ಸೆಲ್ಫ್ ರಿಲಯಂಟ್ ಸ್ವದೇಶಿ ಚಳವಳಿ ನಮಗೆ ಇನ್ಸ್ಪಿರೇಷನ್ ಕೊಡ್ತೈತೆ ಅದನ್ನು. ಅದಾದಮೇಲೆ ಮತ್ತು ಇನ್ನು ಕೆಲವು ಪಾಠಗಳನ್ನು ನಾವು ಕಲಿಯೋದಾಯ್ತು ಅಂತಂದರೆ, ವಿವಿಧತೆಯಲ್ಲಿ ಏಕತೆಯನ್ನು ನಾವು ಕಲಿಬೋದು. ನಮ್ಮ ಸ್ವಾತಂತ್ರ್ಯೋತ್ಸವದ ಒಂದು ಗುರಿ ಇದ್ದಿದ್ದು, ಬಟ್ ಎಷ್ಟು ಜಾತಿಗಳು, ಎಷ್ಟು ಧರ್ಮ, ಎಷ್ಟು ಭಾಷೆಗಳು ಕೂಡಿ ಒಂದು ಗುರಿ ಕಡೆಗೆ ನಡೆದದ್ದನ್ನು ನಾವು ನೋಡಿದರೆ, ಇವತ್ತು ವಿಕಸಿತ ಭಾರತಕ್ಕೆ ನಾವು ಮಾಡಬೇಕು ಅಂತಂದರೆ, ಈ ವಿಕಸಿತ ಭಾರತನೂ ಒಂದು ಗುರಿ ಅಂತ ಇಟ್ಕೊಂಡ್ರೆ ನಾವು ಎಲ್ಲ ಜಾತಿ ಧರ್ಮ ಭಾಷೆಗಳ ಭೇದ ಮರೆತು ನಾವು ಭಾರತನ ವಿಕಸಿತ ಭಾರತವನ್ನಾಗಿ ಮಾಡಲಿಕ್ಕೆ ನಾವೆಲ್ಲರೂ ಶ್ರಮಿಸಬೇಕು. ಅದಾದಮೇಲೆ ನಮ್ಮ ಭಾರತದೊಳಗೆ 75 ವರ್ಷದೊಳಗೆ ಏನೆಲ್ಲ ಪ್ರಗತಿ ಸಾಧಿಸಿದ್ರು ಕೂಡ ಇನ್ನೂ ಕೆಲವೊಂದಿಷ್ಟು ಡ್ರಾಬ್ಯಾಕ್ಸ್ ಇದ್ದಾವೆ. ಅಂದರೆ ಗ್ರೇ ಏರಿಯಾಸ್ ಅಂಥವೆಲ್ಲ ನಾವು ವರ್ಕೌಟ್ ಮಾಡಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ನಾವು 75 ವರ್ಷ ಆದಮೇಲೆ ಕೂಡ ಇನ್ನೂ 27% ಬಡತನ ರೇಖೆಯಿಂದ ಜನ ಕೆಳಗಿದ್ದಾರೆ ಅಂತಂದರೆ, ಇನ್ನು ರೇಷನ್ ಕಾರ್ಡ್ ಸಲುವಾಗಿ ಟಾಯ್ಲೆಟ್ ಕಟ್ಟಿಸ್ಬೇಕು, ಆಧಾರ್ ಕಾರ್ಡ್ ಸಲುವಾಗಿ ಎಲ್ಲ ಕ್ಯೂ ನಿಲ್ತಾರಂದರೆ ಇನ್ನು ಭಾರತ ತುಂಬ ಬದಲಾಗಬೇಕು. ನಾವು ಅದರ ಟುವರ್ಡ್ಸ್ ವರ್ಕ್ ಮಾಡಲಿಕ್ಕೆ ತುಂಬ ಕೆಲಸ ಇದೆ ಅಂತ ಅನ್ನಿಸ್ತದೆ. ಅದಾದಮೇಲೆ
ಅನ್ಎಂಪ್ಲಾಯ್ಮೆಂಟ್ ಭಾರಿ ಸ್ಟೀಪ್ ಅನ್ಎಂಪ್ಲಾಯ್ಮೆಂಟ್ ಇದೆ. ಡಿಗ್ರಿ ಮಾಸ್ಟರ್ ಡಿಗ್ರಿ ಮಾಡಿದಂಥವರೆಲ್ಲ ಇನ್ನೂ ನಿರುದ್ಯೋಗಿಗಳಾಗಿಲ್ಲ ಅನ್ನೋದು ಭಾರತದ ಒಂದು ವಿಕಸಿತ ಭಾರತದ ಕನಸು ನನಸಾಗಿಸುವಲ್ಲಿ ಇದು ಒಂದು ದೊಡ್ಡ ಹೊಡೆತ ಕೊಡ್ತೈತೆ. ಆಮೇಲೆ ಲಿಂಗ ಸಮಾನತೆ ಬರಬೇಕು. ಅದಾದಮೇಲೆ ಇನ್ನು ಕೆಲವೆಲ್ಲ ನಾವು ನ್ಯೂಸ್ ಪೇಪರಲ್ಲಿ ನೋಡಿದಾಗ ಭಾಳ ಡಿಸ್ಟರ್ಬಿಂಗ್ ನ್ಯೂಸಸ್ ಇರ್ತವೆ. ಮಲಹೋರ ಪದ್ಧತಿ ಇನ್ನೂ ಇರ್ತದೆ, ಬಾಲ ವಿವಾಹ ಪದ್ಧತಿ. ಇಷ್ಟು ದೊಡ್ಡ ದೇಶ, ಇಷ್ಟೆಲ್ಲ ಫ್ರೀಡಮ್ ಸಿಕ್ಕು, ಇಷ್ಟು ಜನ ಕಾಂಟ್ರಿಬ್ಯೂಟ್ ಮಾಡಿದ ಮೇಲೆ ಕೂಡ ಈ ಥರದ ವ್ಯವಸ್ಥೆಗಳು ಇನ್ನು ನಮ್ಮ ಸಮಾಜದಲ್ಲಿ ನಡೀತಾವಂದರೆ ನಾವು ಇನ್ನೊಂದು ಯೋಚನೆ ಮಾಡೋ ಅವಶ್ಯಕತೆ ತುಂಬ ಇದೆ. ಹಾಗಾಗಿ ನಾವು ಫ್ರೀಡಮ್ ಆದಮೇಲಿಂದ ಸ್ವಾತಂತ್ರ್ಯೋತ್ಸವ ಸಿಕ್ಕಾಗಿನಿಂದ ತುಂಬ ಡೆವಲಪ್ಮೆಂಟ್ಗಳನ್ನು ಮಾಡಿದ್ದೀವಿ. ರಕ್ಷಣಾ ಕ್ಷೇತ್ರದಲ್ಲಿ ಮಾಡಿದ್ದೀವಿ, ಕೃಷಿ ಕ್ಷೇತ್ರದಲ್ಲಿ ಮಾಡಿದ್ದೀವಿ. ನೀವು ರಕ್ಷಣಾ ಕ್ಷೇತ್ರದಲ್ಲಿ ತೊಗೊಂಡ್ರೆ ಒಂದು ಇಂಡಿಪೆಂಡೆನ್ಸ್ ಆದ ಕೂಡಲೇ 1948 ಒಂದು ವಾರ್ ಮಾಡಿದ್ವಿ, 65 ಪಾಕಿಸ್ತಾನ ಜೊತೆ ಮಾಡಿದ್ವಿ, 62 ಚೈನಾ ಜೊತೆಗೆ ಮಾಡಿದ್ವಿ, 71 ಪಾಕಿಸ್ತಾನ ಜೊತೆ, 99 ಕಾರ್ಗಿಲ್ ವಾರ್ ಪಾಕಿಸ್ತಾನ ಜೊತೆ ಮಾಡಿದ್ವಿ. ಇಷ್ಟೆಲ್ಲ ಇದ್ರೊಳಗೆ ಹಿಂದೆ ನಮ್ಮದು ಫ್ರೀಡಮ್ ಇಂಡಿಪೆಂಡೆನ್ಸ್ ಆಗಬೇಕಾದ್ರೆ ಸ್ವದೇಶಿ ಮಟ್ಟದೊಳಗೆ ನಾವು ಕ್ರಿಯೇಟ್ ಮಾಡ್ತಿದ್ದು ಭಾಳ ಕಡಿಮೆ. ಸುಮಾರು 99% ಎಕ್ವಿಪ್ಮೆಂಟ್ಸ್ನ ಹೊರಗಡೆಯಿಂದ ತರಿಸ್ತಿದ್ವಿ. ಇವಾಗ ಎಟ್ ಪ್ರೆಸೆಂಟ್ ಸುಮಾರು $45 ಬಿಲಿಯನ್ ಅಷ್ಟು ಡಿಫೆನ್ಸ್ ಎಕ್ಸ್ಪೋರ್ಟ್ಸನ್ನು ನಾವು ಹೊರಗಡೆ ಮಾಡ್ತೀವಿ. ಇದರಿಂದ ಸುಮಾರು 100ಕ್ಕೂ ಹೆಚ್ಚು ದೇಶಗಳಿಗೆ ನಾವು ಇವತ್ತು ಎಕ್ವಿಪ್ಮೆಂಟ್ಸ್ ಡೆವಲಪ್ಮೆಂಟ್ ಮಾಡ್ತಿದ್ದೀವಿ ಅಂತಂದರೆ ಸುಮಾರು ಈಗ 5 ವರ್ಷದಿಂದಲೇ ಸಿನಾರಿಯೋ ಬೇರೆಯೇ ಇದೆ. ಸುಮಾರು 17 ಕಂಟ್ರಿಗೆ ನಾವು ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ನ ಎಕ್ಸ್ಪೋರ್ಟ್ ಮಾಡ್ತೀವಿ. ಈಗ 100 ಕಂಟ್ರಿಗಳ ಮೇಲೆ ನಾವು ಡಿಫೆನ್ಸ್ ಎಕ್ಸ್ಪೋರ್ಟನ್ನು ಮಾಡ್ತಿದ್ದೀವಿ. ಇದು ಸ್ವಾವಲಂಬಿ ಭಾರತಕ್ಕೆ ಒಂದು ಕನ್ನಡಿ ಹಿಡ್ದಂಗೆ. ಸೊ ಈ ಥರ ನೀವು ಕೃಷಿ ಕ್ಷೇತ್ರದಲ್ಲಿ ನೋಡಿದರೆ ಹಸಿರು ಕ್ರಾಂತಿ ಇರ್ಬೋದು, ಶ್ವೇತ ಕ್ರಾಂತಿ ಇರ್ಬೋದು, ನೀಲಿ ಕ್ರಾಂತಿ ಇರ್ಬೋದು, ಆ ಥರ ಸೀರೀಸಾಗಿ ಕ್ರಾಂತಿಗಳನ್ನು ನಾವು ಮಾಡಿ ಕೃಷಿ ಕ್ಷೇತ್ರದೊಳಗೆ ಇದು ಮಾಡಿದ್ವಿ. ಆ ಥರ ಹಂಗಾಗಿ ಭಾರತನ ಇನ್ನೂ ಭಾಳ ದೊಡ್ಡ ಮಟ್ಟಕ್ಕೆ ಬೆಳೆಸ್ಬೇಕಂತಂದರೆ ನಾವು ಇನ್ನೂ ಸ್ವಲ್ಪ ಭಾಳ ಫೋರ್ಸ್ಫುಲಿ ವರ್ಕ್ ಮಾಡಬೇಕಾಗ್ತದೆ. ಈ ಭಾರತ ಡೆವಲಪ್ಡ್ ವಿಕಸಿತ ಭಾರತ ಆಗಬೇಕಂತಂದರೆ ನಮಗೆ ಗಾಂಧಿ ಸತ್ಯ ಮತ್ತು ಸುಭಾಷ್ ಚಂದ್ರ ಬೋಸರ ಧೈರ್ಯ ಎರಡೂ ಬೇಕಾಗ್ತದೆ. ಇವೆರಡನ್ನು ಇಟ್ಕೊಂಡು ನಾವು 2047 100ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಮಾಡಬೇಕಾದ್ರೆ ನಾವೀಗ ಎಂಥ ಸ್ಟೇಜ್ನಾಗ ಜಾಬಿಗೆ ಬಂದೀವಿ ಅಂತಂದರೆ ಇಲ್ಲಿಂದ 25 ವರ್ಷಕ್ಕೆ ಹೋದರೆ ನಾವು 2050 ಬರುತ್ತೆ. 2047 ಅನ್ನೋದ್ರಾಗೆ ಡೆವಲಪ್ಡ್ ಇಂಡಿಯಾ ಆಗ್ತದೆ ಡೆಫಿನೆಟ್ಲಿ. ಆ ಡೆವಲಪ್ಡ್ ಇಂಡಿಯಾದಾಗೂ ನಾವು ಕಾಂಟ್ರಿಬ್ಯೂಷನ್ ಮಾಡ್ತೀವಿ ಅನ್ನೋದೇ ಭಾಳ ಖುಷಿ ವಿಚಾರ. ಈಗ ನಾವು ಇದ್ರೊಳಗೆ ಫ್ರೀಡಮ್ ಫೈಟರ್ಸ್ ಇದ್ದಂಗೆ ಎಲ್ಲರೂ ಇದು ಒಂದು ಹೆಂಗೆ ಸ್ವಾತಂತ್ರ್ಯ ಒಂದು ಗುರಿ ಆಗಿತ್ತಲ್ಲ, ಆ ಥರ ವಿಕಸಿತ ಭಾರತನ ಒಂದು ಗುರಿ ಮಾಡ್ಕೊಂಡು ಇದನ್ನು ಅಚೀವ್ ಮಾಡೋಣ ಅಂತ ಕೇಳ್ಕೊಡ್ತಾ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. 1940